ಇಲ್ಲಿನ ಮಕ್ಕಳ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ್ರು ಈ ಮಕ್ಕಳು ತಪ್ಪಿಲ್ಲದೆ ಓದ್ತಾರೆ, ಬರೀತಾರೆ, ಚೆಸ್ ಆಡ್ತಾರೆ, ದೂರದಲ್ಲಿರುವ ವಸ್ತುಗಳನ್ನ ಗುರುತಿಸ್ತಾರೆ, ಚಿತ್ರವನ್ನು ಬಿಡಿಸ್ತಾರೆ, ಮೆಹಂದಿ ಕೂಡ ಹಾಕ್ತಾರೆ. ಇಷ್ಟೂ ಕೆಲಸವನ್ನು ಮಾಡ್ತಾರೆ. ಗಾಂಧಾರಿ ವಿದ್ಯೆಯಂತೆ ಅಂತರ್ಚೇತನ ವಿದ್ಯೆ. ಕಣ್ಣು ಮುಚ್ಚಿದರೂ ಆಗುತ್ತೆ ಎಲ್ಲಾ ಕೆಲಸ ಕಾರ್ಯ. ಇದು ಗಾಂಧಾರ ವಿದ್ಯೆ ಹೋಲುವ ಅಂತರ್ಚೇತನ ವಿದ್ಯೆ ಕರಾಮತ್ತು. ಭಾರತೀಯ ಸನಾತನ ಪರಂಪರೆಯ ಋಷಿ ಮುನಿ ಪರಂಪರೆಯಿಂದ ಪರಿಣಿತವಾದ ಈ ವಿದ್ಯೆ ಮಾನವನ ಅಂತರ್ಚೇತನ ವೃದ್ಧಿಯಿಂದ ಸಾಧಿಸಲಾಗುತ್ತದೆ. ಮಂಗಳೂರಿನ ಶ್ರೀ ಗೋಕುಲ ಧಾಮದಲ್ಲಿ ಶಿಬಿರಗಳನ್ನು ನಡೆಸಿ ಮಕ್ಕಳಿಗೆ ಕಲಿಸುತ್ತಿದ್ದಾರೆ. ನಮ್ಮ ಋಷಿ ಮುನಿಗಳು ಭೂತ, ಭವಿಷ್ಯತ್, ವರ್ತಮಾನದ ಬಗ್ಗೆ ತಮ್ಮ ದಿವ್ಯ ದೃಷ್ಟಿ ಶಕ್ತಿಯಿಂದ ಗ್ರಹಿಸ್ತಾ ಇದ್ರು. ನಮ್ಮ ಋಷಿ ಮುನಿಗಳು ಕರಗತ ಮಾಡಿಕೊಂಡಿದ್ದ ವಿದ್ಯೆಯನ್ನೇ ಇಲ್ಲಿ ಕಲಿಸಲಾಗ್ತಿದೆ. ಮಹಾಭಾರತದ ಗಾಂಧಾರಿಯು ಕಣ್ಣಿಗೆ ಬಟ್ಟೆ ಕಟ್ಟಿಯೇ ಎಲ್ಲವನ್ನೂ ಗ್ರಹಿಸುತ್ತಿದ್ದ. ಹೀಗಾಗಿ ಇದಕ್ಕೆ ಗಾಂಧಾರಿ ವಿದ್ಯೆ ಎನ್ನಲಾಗ್ತಿದೆ ಎಂದಿದ್ದಾರೆ. ಗಾಂಧಾರಿ ಅಂತ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಮಾತ್ರಕ್ಕೆ ಅದನ್ನು ನಾವೀಗ ಗಾಂಧಾರಿ ಅಂತ ಐಡೆಂಟಿಫೈ ಮಾಡ್ತೇವೆ. ಎಲ್ಲರಿಗೆ ನೋಡಿದ ಪ್ರಕಾರ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ, ಅದಕ್ಕೆ ಇದನ್ನು ಅವರು ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ. ಬಟ್ ನಾನು ಇಷ್ಟು ಮಕ್ಕಳಿಗೆ ಟೀಚ್ ಮಾಡಿದ ಪ್ರಕಾರ ನನ್ನ ಅನುಭವ, ಅವರ ಒಂದು ಚೇಂಜಸ್, ಅವರ ಒಂದು ಬದಲಾವಣೆ, ಈಗ ಮಕ್ಕಳಲ್ಲಿ ಮಾತ್ರ ಅಲ್ಲ, ಅವರ ಇಡೀ ಒಂದು ಫ್ಯಾಮಿಲಿಯಲ್ಲಿ ಆದ ಒಂದು ಬದಲಾವಣೆ, ಅದನ್ನೆಲ್ಲ ನೋಡುವಾಗ ನನಗೆ ಅನ್ನಿಸಿದ್ದು ಇದು ಗಾಂಧಾರಿ ವಿದ್ಯೆಗೆ ಸೀಮಿತ ಅಲ್ಲ. ಇದು ಖಾಲಿ ಅವರ ಒಂದು ಹೆಸರಿಟ್ಟುಕೊಂಡು ನಾವು ಮಾಡೋದು ಸರ್. ನನಗೆ ಅಂದರೆ ಅವರ ಒಂದು ಚಿಚ್ಚಕ್ತಿಯನ್ನು ನಾವು ಜಾಗೃತಿ ಮಾಡುವಂಥದ್ದು. ಅವರ ಒಳಗಿನ ಎಲ್ಲ ವ್ಯಕ್ತಿಯಲ್ಲಿ ಒಂದು ಅಮೋಘದೊಂದು ಶಕ್ತಿ ಇರ್ತದೆ. ನಾವು ಅದನ್ನೊಂದು ಹೊರಗೆ ತರುವ ಕೆಲಸವನ್ನು ನಾವು ಮಾಡ್ತೇವೆ. ಈ ವಿದ್ಯೆ ಕರಗತ ಮಾಡಲು ವಿದ್ಯಾರ್ಥಿಗಳಿಗೆ ಧ್ಯಾನ, ಅಗ್ನಿಹೋತ್ರಗಳನ್ನ ಕಲಿಸಲಾಗುತ್ತದೆ. ಜೊತೆಗೆ ಸೂಕ್ತ ಮನಸ್ಸು ಜಾಗೃತಿಗೊಳಿಸಿ ಚಿತ್ತಶಕ್ತಿ ವೃದ್ಧಿ ಮಾಡಲಾಗುತ್ತದೆ. ಈ ಮೂಲಕ ಮೂರನೇ ಕಣ್ಣನ್ನು ತೆರೆಸಿ ಆರನೇ ಇಂದ್ರಿಯ ಜಾಗೃತ ಸ್ಥಿತಿಗೆ ತರುವ ಅಂತಃಪ್ರಜ್ಞೆ ಮೂಲಕ ನಮಗೆ ಗೊತ್ತಿಲ್ಲದೆ ಶಕ್ತಿಯನ್ನು ಹೊರಕ್ಕೆ ತರಲಾಗುತ್ತದೆ. ಈ ವಿದ್ಯೆಯನ್ನು 2 ವರ್ಷದಿಂದ ಕಲಿತಿದ್ದಾನೆ. ಈ ವಿದ್ಯೆಗೆ ಹಾಕಿದಾಗ ಅವನೆಷ್ಟು ಚೇಂಜಸ್ ಆಗಿದ್ದಾನಕ್ಕೆ ಅಂತ ಹೇಳುವುದಕ್ಕಿಂತ ಅವನಿಂದ ನಾವೆಷ್ಟು ಚೇಂಜಸ್ ಆಗಿದ್ದೇವೆ, ಅವನು ನಮ್ಮನ್ನೆಷ್ಟು ಚೇಂಜಸ್ ಮಾಡಿದ್ದೇವೆ, ನಮ್ಮನ್ನೆಷ್ಟು ಪರಿವರ್ತನೆ ಮಾಡಿದ್ದಾನೆ ಅಂತ ಕನ್ಸಿಡರ್ ಆಗ್ತದೆ ಸರ್. ಮತ್ತೆ ಅಷ್ಟೇ ಅಲ್ಲದೆ ಅವನಲ್ಲೂ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ. ಈ ವಿದ್ಯೆಯಿಂದ ಮಕ್ಕಳಿಗೆ ಒತ್ತಡ ಹೆಚ್ಚಾಗುತ್ತದೆ ಎನ್ನುವ ವಾದವೂ ಇದೆ. ಆದರೆ ಕಳೆದ ಅನೇಕ ವರ್ಷಗಳಿಂದ ಈ ವಿದ್ಯೆ ಕಲಿಸುತ್ತಿರುವ ರೂಪಶ್ರೀ ಬಳಿ 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ವಿದ್ಯೆ ಕಲಿಯುತ್ತಿದ್ದಾರೆ. ಮಕ್ಕಳಿಗೆ ಅನುಕೂಲ ಅಂತಾರೆ ಪೋಷಕರು. ನಮ್ಮ ಮಕ್ಕಳು ಇಲ್ಲಿ ಬಂದ ನಂತರ ಒಂದು ಎಜುಕೇಷನಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದು ನಮಗೆ ಗೊತ್ತಿರುತ್ತೆ ಸರ್. ಅದು ಎಷ್ಟು ರೀತಿಯಲ್ಲಿ ಅವ್ರದ್ದು ಒಂದು ಚಿತ್ತಶಕ್ತಿ ಬೆಳವಣಿಗೆ ಆಗಿದೆ ಅನ್ನೋಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಈ ಯಾವುದೋ ಒಂದು ಬೇರೆ ಆಟ ಆಡ್ತಾಯಿದ್ದ ಮಕ್ಕಳು, ಯಾವುದೋ ಒಂದು ಯೂಸ್ ಇರೋದ ಒಂದು ಆಟ ಆಡ್ತಾಯಿದ್ದ ಮಕ್ಕಳು ಇವತ್ತೊಂದು ಪ್ರೊಡಕ್ಟಿವ್ ಆಟವನ್ನು ಆಡ್ತಾ ಇರ್ತಾರೆ. ಮುಂದಿನ ಅವರ ಬೆಳವಣಿಗೆ ಫ್ಯೂಚರ್ ತುಂಬ ಒಳ್ಳೆಯದಿರುತ್ತದೆ ಅಂತ ಒಂದು ಆಶಾಭಾವನೆ ಮೂಡುವಂಥ ಒಂದು ಕೆಲಸಗಳನ್ನು ನಮ್ಮ ಮಕ್ಕಳು ಮಾಡ್ತಾ ಇರುವಾಗ ನಮಗಿದು ತುಂಬ ಪೇರೆಂಟ್ ಆಗಿ ತುಂಬ ಖುಷಿ ಕೊಡ್ತದೆ. ಭಾರತೀಯ ಸನಾತನ ಋಷಿ ಪರಂಪರೆಯಿಂದ ಬಂದ ಅಂತರ್ಚೇತನ ವಿದ್ಯೆ ಎಲ್ಲರನ್ನೂ ನಿಬ್ಬೆರಗಾಗಿಸಿದೆ. ಈ ವಿಶೇಷ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸುವ ಮೂಲಕ ಮತ್ತೆ ಪ್ರಚಲಿತಕ್ಕೆ ಬರ್ತಾ ಇದೆ ಅನ್ನೋದು ವಿಶೇಷ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.